ಹೇ ಶಾರದೆ ದಯ ಪಾಲಿಸು. ಬಡ ಮಕ್ಕಳಲ್ಲಿ ಈ ರೀತಿಯಾದಂಥ ಉತ್ತಮವಾದಂಥ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ತಾ ಇರೋದು ತುಂಬ ಸಂತೋಷದ ವಿಷಯ. ಮಕ್ಕಳಲ್ಲಿ ಈಗಲಿಂದನೇ ಒಂದು ಟೆಕ್ನಾಲಜಿನ ಯಾವ ರೀತಿಯಾಗಿ ಬಳಸ್ಕೋಬಹುದು, ನಾವು ಸೈನ್ಸಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಬೋದು ಅಂತ ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಳ್ಳೆಯ ಸೌಲಭ್ಯ ಸಿಕ್ಕರೆ ಅವರು ಏನು ಮಾಡಬಹುದು ಅಂತ ತೋರಿಸ್ಕೊಡ್ತಿದ್ದಾರೆ ಇಲ್ಲಿ. ಖಾಸಗಿ ಶಾಲೆಯಾದ್ರೂ ಸರ್ಕಾರಿ ಶಾಲೆಯಾದ್ರೂ ಅಲ್ಲಿ ಪ್ರತಿಭಾವಂತ ಮಕ್ಕಳಿಗೇನು ಕಮ್ಮಿ ಇರೋದಿಲ್ಲ. ಪಠ್ಯ ಹಾಗೂ ಪಠ್ಯೇತರ ವಿಷಯಗಳಲ್ಲಿ ಈಗಿನ ತಲೆಮಾರಿನ ಮಕ್ಕಳು ಬಹಳ ಮುಂದಿರ್ತಾರೆ. ಈಗಿನ ಮೊಬೈಲ್, ಅಂತರ್ಜಾಲ, ಸಾಮಾಜಿಕ ಜಾಲತಾಣದ ಮೂಲಕ ಅದೆಷ್ಟೋ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಹಿಂದೆ ಬಿದ್ದಿಲ್ಲ. ಕಲೆ, ವಿಜ್ಞಾನ, ಕ್ರೀಡೆ, ಮನರಂಜನೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಇಂದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮ ಪ್ರತಿಭೆಯ ತಾಕತ್ತು ಮೆರೆಯುತ್ತಿದ್ದಾರೆ. ಇದೀಗ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಡೆದ ಸ್ಟೆಮ್ ಎಕ್ಸಿಬಿಷನ್ನಲ್ಲಿ ಪ್ರತಿಭಾವಂತ ಮಕ್ಕಳು ತಮ್ಮ ವಿಜ್ಞಾನದ ಕಲೆಯನ್ನು ಅನಾವರಣಗೊಳಿಸಿ ಶಿಕ್ಷಕರಲ್ಲಿ, ಪೋಷಕರಲ್ಲಿ ಹಾಗೂ ಬಂದಿದ್ದ ಅತಿಥಿಗಳಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಬಹಳ ಉತ್ಸಾಹ ಹಾಗೂ ಹುಮ್ಮಸ್ಸಿನಿಂದ ಪಾಲ್ಗೊಂಡಿದ್ದ ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮ ಪ್ರತಿಭೆಯ ಕರಾಮತ್ತು ತೋರಿದರು. ಜಡಗೇನಹಳ್ಳಿ, ಅತ್ತಿವತ್ತ, ಓರೋಹಳ್ಳಿ, ಚಿಕ್ಕತ್ತಗಳ್ಳಿ ಸರ್ಕಾರಿ ಶಾಲೆಯ 5, 6, 7, 8 ಹಾಗೂ 9ನೇ ತರಗತಿಯ ಮಕ್ಕಳು ಈ ಸ್ಟೆಮ್ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದರು. ಇಂತಹ ಕಾರ್ಯಕ್ರಮಗಳು ಪ್ರತಿ ಶಾಲೆಯಲ್ಲೂ ನಡೆಯಬೇಕು. ಆಗಲೇ ಆ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಅನಾವರಣವಾಗುವುದು. ಅಂತಹ ಮಹತ್ ಕಾರ್ಯವನ್ನು ಹೋಪ್ ಫೌಂಡೇಶನ್, ಜುನಿಪರ್, ಎಕ್ಸ್ಪೆರಿಫನ್ ಸಹಭಾಗಿತ್ವದಲ್ಲಿ ಈ ಸ್ಟೆಮ್ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ನೆರವೇರಿದೆ. ಇದೇ ವೇಳೆ ಮಾತನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ರಾಮಕೃಷ್ಣ ಅವರು, ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳಿರುತ್ತಾರೆ. ಅದನ್ನು ತೋರಿಸಲು ಸೂಕ್ತ ವೇದಿಕೆ ಬೇಕಾಗಿದೆ. ಅಂತಹ ವೇದಿಕೆಯನ್ನು ಕಲ್ಪಿಸುವ ಮೂಲಕ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಮಕ್ಕಳಿಗೆ ಒಂದೊಳ್ಳೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ವಿಜ್ಞಾನವನ್ನು ತಮ್ಮ ಒಂದಲ್ಲ ಒಂದು ವೃತ್ತಿಯಾಗಿ ಬೆಳೆಸ್ಕೊಂಡ್ರೆ ಮುಂದೆ ಅವರು ಈ ದೇಶದ ಒಂದು ಉತ್ತಮವಾದಂಥ ಪ್ರಜೆ ಆಗೋಕ್ಕೆ ಅವ್ರಿಗೆ ತುಂಬ ಸಹಕಾರ ಆಗುತ್ತೆ. ಈ ನಿಟ್ಟಿನಲ್ಲಿ ಹೋಪ್ ಫೌಂಡೇಶನ್ ಮತ್ತು ಸ್ಟೆಮ್ ಫೌಂಡೇಶನ್ ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಎಕ್ಸ್ಪೆರಿಫನ್ ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟು ಬಡ ಮಕ್ಕಳಲ್ಲಿ ಈ ರೀತಿಯಾದಂಥ ಉತ್ತಮವಾದಂಥ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ರೀತಿಯಾದಂಥ ಮನೋಭಾವನೆ ಇನ್ನೂ ಹೆಚ್ಚಿಗೆ ಈ ಸಂಸ್ಥೆಗಳಲ್ಲಿ ಬೆಳೀಲಿ, ಇನ್ನೂ ಇಷ್ಟು ಸರ್ಕಾರಿ ಶಾಲೆಗಳಿಗೆ ಕಡೆ ತಮ್ಮ ಗಮನವನ್ನು ಹರಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಶಿಕ್ಷಕಿ ಭಾರತಿ ಮಾತನಾಡಿ, ಈ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಮಕ್ಕಳ ಪ್ರತಿಭೆಯನ್ನು ಕಂಡು ಬಹಳ ಸಂತೋಷವಾಯಿತು. ನಾವು ಅದನ್ನು ಪ್ರೋತ್ಸಾಹಿಸಬೇಕಿದೆ. 5, 6, 7, 8, 9ನೇ ತರಗತಿಯ ಸರ್ಕಾರಿ ಶಾಲೆಯ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಲ್ಲಿ ಈಗಲಿಂದನೇ ಒಂದು ಟೆಕ್ನಾಲಜಿನ ಯಾವ ರೀತಿಯಾಗಿ ಬಳಸ್ಕೋಬಹುದು, ನಾವು ಸೈನ್ಸಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಬೋದು ಅಂತ ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಅದರ ಒಂದು ಎಕ್ಸಾಂಪಲೇ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಸೈನ್ಸ್ ಎಕ್ಸಿಬಿಷನ್. ಈ ಒಂದು ಎಕ್ಸಿಬಿಷನ್ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಶಾಲೆಯ ಎಲ್ಲ ಮಕ್ಕಳು ಸಹ 5, 6 ಮತ್ತು 7, 8ನೇ ತರಗತಿ ಎಲ್ಲ ಮಕ್ಕಳು ಸಹ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದ್ದಾರೆ. ಈ ಬೇರೆ ಶಾಲೆ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಮಕ್ಕಳಲ್ಲೂ ಇಂತಹ ಒಂದು ಟ್ಯಾಲೆಂಟ್ ಇದೆ ಅಂತ ನಮಗೆ ಓಪನ್ ಆಗಿ ಇಲ್ಲಿ ಮಕ್ಕಳು ಹೇಳುವಾಗ ನಮಗೆ ಅನಿಸ್ತಾ ಇದೆ. ನಂತರ ಸುಷ್ಮಿತಾ ಎಂಬ ಯುವತಿ ಮಾತನಾಡಿ, ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳ ಪ್ರತಿಭೆ ನೋಡಿ ಬಹಳ ಖುಷಿಯಾಯಿತು. ಇಲ್ಲಿಗೆ ಬರುವ ಮುಂಚೆ ಬಹಳ ಎಕ್ಸೈಟ್ ಆಗಿದ್ದೆ ಎಂದರು.
volunteering here for the science exhibition. The children are participating here. It's very exciting to see how children have come with very creative ideas about eco-friendly energy creation and product manufacturing and stuff. We are really excited to see some new projects that we are going ahead to ನಂತರ ವಿಷ್ಣು ಎಂಬುವವರು ಮಾತನಾಡಿ, ಇಂದು ಹಲವು ಸರ್ಕಾರಿ ಶಾಲೆಯ ಮಕ್ಕಳು ಈ ಸ್ಟೆಮ್ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಗಣಿತಕ್ಕೆ ಸಂಬಂಧಿಸಿದ ಕೆಲವು ಕ್ರಿಯಾಶೀಲ ಪ್ರಯೋಗಗಳನ್ನು ಪ್ರದರ್ಶಿಸಲಾಗಿದೆ. ಅದಕ್ಕಾಗಿ 4 ಮಾದರಿಗಳಿಗೆ ಪ್ರಥಮ ಬಹುಮಾನ ಹಾಗೂ 4 ಮಾದರಿಗಳಿಗೆ ದ್ವಿತೀಯ ಬಹುಮಾನವನ್ನು ನೀಡಲಾಗುವುದು ಎಂದರು. ಹೋಪ್ ಫೌಂಡೇಶನ್, ಎಕ್ಸ್ಪರಿಫನ್ ಮತ್ತು ಜುನಿಪರ್ ನೆಟ್ವರ್ಕ್ಸ್ ಈ 3 ಆರ್ಗನೈಸೇಷನ್ ಸೇರಿ ನಡೆಸ್ತಾ ಇರುವಂಥ ಒಂದು ಪ್ರೋಗ್ರಾಮ್. ಈ ಪ್ರೋಗ್ರಾಮ್ಗೆ ಆ್ಯಕ್ಚುಲ್ ಆಗಿ 4 ಶಾಲೆಗಳ ಮಕ್ಕಳು ಬಂದಿರ್ತಾರೆ. ಅವರವರ ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ ಮತ್ತು ಮ್ಯಾಥಮೆಟಿಕ್ಸ್ 4 ರೀತಿಯ ಮಾದರಿಗಳನ್ನು ತಗೊಬಂದು ಅಸೆಸ್ಮೆಂಟ್ಗೆ ಇಟ್ಟಿರ್ತಾರೆ. ಅವರ ಪ್ರೆಸೆಂಟೇಷನ್ ಮೇಲೆಗೆ ಅವರ ಅಸೆಸ್ಮೆಂಟ್ ನಡೆಯುತ್ತೆ. ಅದರ ಮೇಲೆಗೆ ಅವರಿಗೆ ಪ್ರೈಸಸ್ಗಳನ್ನು ನೀಡಲಾಗುತ್ತೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಸೈನ್ಸ್, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಸ್ಟೆಮ್ ಸಬ್ಜೆಕ್ಟ್ನಲ್ಲಿ. ಒಟ್ಟಾರೆ ಹೇಳೋದಾದರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣಕ್ಕೆ ಈ ಹೋಪ್ ಫೌಂಡೇಶನ್ ಜುನಿಪರ್ ಎಕ್ಸ್ಪೆರಿಫನ್ನ ಸ್ಟೆಮ್ ಎಕ್ಸಿಬಿಷನ್ ಸೂಕ್ತ ವೇದಿಕೆಯಾಗಿತ್ತು. I would like to thank Experifun, Hope Foundation and Juniper for giving me this platform to explore this exhibition. It offered a lot of creativity and I am truly inspired to be a part of this exhibition.